ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನಾನು ಬಂದರೆ ಗೊತ್ತಲ್ವೇನ್ರಿ, ಯಾರಾದರೂ ಸ್ಪೆಷಲ್ ಗೆಸ್ಟ್ ಇದ್ದೇ ಇರ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಮುದ್ದಾದ ಜೋಡಿ ನನ್ನ ಜೊತೆ ಜಾಯಿನ್ ಆಗಿದೆ. ಎಸ್, ಒಂಥರ ಸ್ಪೆಷಲ್ ನನಗೆ ಇವತ್ತು, ಯಾಕಂದ್ರೆ ನಮ್ಮ ಊರ್ನಾರು ಸಿಕ್ಕಾರ, ಮಾತಾಡೋದು ಭಾಳ ಐತಿ. ಎಸ್, ಭಾಳಷ್ಟು ವರ್ಷಗಳ ಕಾಲ ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಕೊಡೋದ್ರ ಮೂಲಕ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದಾರೆ ಇವರಿಬ್ಬರು. ಎಸ್, ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಇವರು ಜೋಡಿ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಮೇಡ್ ಫಾರ್ ಈಚ್ ಅದರ್ ಅಂತಾರೆ. ನೋಡೋಣ, ಕೇಳೋಣ ಮದ್ವೆ ಲೈಫ್ ಹೆಂಗೈತಿ ಕೇಳಿ ನಮ್ಮ ದಾವಣಗೆರೆ ಹುಡುಗಿ ಅಡ್ಜಸ್ಟ್ಗಳೆಲ್ಲ ಕೇಳೋಂತ. ಎಸ್, ಬನ್ರಿ. ಅವರೇ ತೇಜಸ್ವಿನಿ ಹಾಗೂ ವಿರಾಟ್ ನಮ್ಮ ಜೊತೆಗಿರ್ತಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಹಾಯ್ ತೇಜು. ಹಾಯ್ ಪೂಜಾ. ಹಾಯ್ ವಿರಾಟ್. ಏನ್ರಿ ವಿರಾಟ್ ತರನೇ ಅದ್ರಿ ನೋಡಕ್ಕೆ? ಕಾಂಪ್ಲಿಮೆಂಟ್ ತುಂಬಾ ಬರುತ್ತೆ. ನಾನು ಯೂಟ್ಯೂಬ್ ಚಾನಲ್ ಅಲ್ಲೂ ಅಷ್ಟೇ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ತರ ಇದೆ ವಿರಾಟ್ ಅಂತ. ಲಕ್ಕಿ ನೀವು ಹಂಗಂದ್ರ ನಮ್ ಅಲ್ವಾ? ಕಾಂಪ್ಲಿಮೆಂಟ್ ಏನ್ ಸರ್, ನೀವ್ ಹೆಂಗಂತೀರಿ ವಿರಾಟ್ ಕೊಹ್ಲಿ ಅಂತ ಅಂದಾಗ? ಅಂತಾರೆ ಒಂಥರ ಖುಷಿ, ಒಂಥರ ಬೇಜಾರಲ್ಲ. ಅದು ಸೆಲ್ಫ್ ಐಡೆಂಟಿಟಿ ಕಡಿಮೆ ಆಗ್ಬಿಡುತ್ತೆ ಅನ್ನೋದೊಂದು ಫೀಲ್ ಇರುತ್ತೆ ಯಾವಾಗ್ಲೂ. ಯೂಶುವಲ್ ಆಗಿ ಆರ್ಟಿಸ್ಟ್ ಗಳಿಗೆ ಇರುತ್ತಲ್ಲ ಅದು. ಈಗ ಅದು ವಿರಾಟ್ ಕೊಹ್ಲಿ ತರ ಕಾಣ್ತೀರಿ, ವಿರಾಟ್ ಕೊಹ್ಲಿ ತರ, ವಿರಾಟ್ ವತ್ಸಲ್ ತರ ನೋಡ್ರಿ ಅನ್ನಂಗ್ ಅನ್ಸ್ತಾ ಇರುತ್ತೆ ಒಂದ್ಸಲಿ. ಹೆಸರು ವಿರಾಟೇನೆ. ಬಟ್ ಏನೇವ್ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ಅಂತ ಲೆಜೆಂಡ್ರಿಗೆ ಕಂಪೇರ್ ಮಾಡ್ತಾರೆ. ಸೊ ಲುಕ್ ವೈಸ್ ನೀವ್ ಹಂಗ ಅನ್ಸ್ತೀರಾ ಅಂತ ಖುಷಿ ಅನ್ಸುತ್ತೆ. ಸ್ವಲ್ಪ ಸೆಲ್ಫ್ ಐಡೆಂಟಿಟಿ ಬಗ್ಗೆನೂ ಕಳವಳ ಇರುತ್ತೆ. ಹೌದೇನಾ? ಓಕೆ. ಬಟ್ ಏನ್ ಹೆಸರು ನೀವು ಹಿಂಗ ಅದಿರ ಅಂತ ನೋಡೇ ಇಟ್ಟಾರ? ಏನ್ ನೀವು ಹೆಸರು ಚೇಂಜ್ ಮಾಡ್ಕೊಂಡ್ರ ನೀವು ನೋಡಕ್ ಹಿಂಗಿದಿರಿ? ಇಲ್ಲ ಇಲ್ಲ, ನಂದು ಬರ್ತ್ ನೇಮ್ ಬೇರೆ ಇದೆ. ಇಂಡಸ್ಟ್ರಿಗೆ ಅಂತ ಒಂದು 6-7 years ಮೇಲೆ ಆಯ್ತು ನಾನು ಚೇಂಜ್ ಮಾಡಿ. ಅಲ್ಲ ಸಾರಿ, ಒಂದು 8-10 years ಆಯ್ತು ಅನ್ಸುತ್ತೆ. ಅಂದ್ರೆ ಇಂಡಸ್ಟ್ರಿಗೋಸ್ಕರನೇ ನೀವು ಚೇಂಜ್ ಮಾಡಿ? ನಂದು ಸ್ಟುಡಿಯೋ ಇತ್ತು, ಡ್ಯಾನ್ಸ್ ಸ್ಟುಡಿಯೋ ದಾವಣಗೆರೆಯಲ್ಲಿ. ಅವಾಗ್ಲೇ ಒಂದ್ಸಲಿ ಕೇಳಿಸ್ಬಿಟ್ಟು ಡ್ಯಾನ್ಸ್ ಸ್ಟುಡಿಯೋ ನಡೆಸ್ತಾ ಇರ್ಬೇಕಾದ್ರೆ ಬದಲಾವಣೆ ಮಾಡಿದ್ದು. ಆಮೇಲೆ ಬದಲಾವಣೆ ಮಾಡಾದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಓಕೆ. ಹೆಂಗೈತೆ ತೇಜು ಲೈಫು? ಚೆನ್ನಾಗಿದೆ. ಅನ್ಸ್ತಿದ್ಯಾ ಮಚ್ ಡಿಫ್ರೆನ್ಸ್ ಇದೆಯಾ ಆಫ್ಟರ್ ಮ್ಯಾರೇಜ್? ಏನಿಲ್ವಾ? ಬಿಕಾಸ್ ನಾವು ಎಂಗೇಜ್ ಆಗ್ತಿದ್ದ ಹಾಗೇನೆ ನಾವು ಅಂದ್ರೆ ಆಲ್ಮೋಸ್ಟ್ ಜೊತೆಗೆ ಇರ್ತಿದ್ವಿ, ತುಂಬಾ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡ್ತಿದ್ವಿ. ಸೊ ಆಫ್ಟರ್ ಮ್ಯಾರೇಜ್ ಅದೇ ಫ್ಯಾಮಿಲಿ ಎಂಗೇಜ್ಮೆಂಟ್ ಮಾಡಿದ್ರು ನಮಗೆ ಮನೇಲಿ. ನಮ್ದು ತಮ್ದು ಕೊಡೋದು ತಗೊಳ್ಳೋದು ಈ ತಟ್ಟೆ ಬದಲಾಯಿಸ್ತಾರಲ್ಲ, ಬದಲಾಯಿಸಿದ್ಮೇಲೆ ನಾವು ಜೊತೆಗೆ ಇದ್ವಿ ಆಕ್ಚುಲಿ. ಸೊ ಆಫ್ಟರ್ ಮ್ಯಾರೇಜ್ ಫ್ಯಾಮಿಲಿ ಇಂಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಬಿಟ್ರೆ ನಮ್ಮಿಬ್ರದ್ದು ಸೇಮ್ ಬಾಂಡಿಂಗ್, ಸೇಮ್ ಇದು. ಓಕೆ. ಯಾವಾಗ ಬಂದಿರೋ ಬಂದಾಗಿಂದ ಬಾಯ್ ಮುಚ್ಕೊಂಡಿದ್ದೀನಿ ನಾನು. ಬಂದಾಗಿಂದ ಬಾಯ್ ಮುಚ್ಕೊಂಡಿದ್ದೀರಾ? ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಪ್ರಾಬಬ್ಲಿ ಆಫ್ಟರ್ ಮ್ಯಾರೇಜ್ ಏನು ಡಿಫ್ರೆನ್ಸ್ ಇರಲ್ಲ, ಯಾಕೆಂದ್ರೆ ನಮ್ ಇವಾಗ್ಲೂ ಹಾಗೆ ಇದೀವಿ ಆಲ್ಮೋಸ್ಟ್. ಸೊ ಆಫ್ಟರ್ ಮ್ಯಾರೇಜ್ ಹಂಗೆ ಇರ್ತೀವಿ. ಬಟ್ ಮದ್ವೆ ಟೈಮ್ ಬಂದಾಗ ಆ ಎಕ್ಸೈಟ್ಮೆಂಟ್ ಅದರ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಂಗೆ ಆಕ್ಚುಲಿ ಇವಾಗ ನಮ್ಮ ಮದ್ವೆ ಫಿಕ್ಸ್ ಆದಾಗ ನನ್ಗೇನ್ ಅಷ್ಟು ಇದಿಲ್ಲ, ತುಂಬಾ ಏನ್ ಎಕ್ಸೈಟೆಡ್ ಆಗಿರ್ಲಿಲ್ಲ. ಓಕೆ ಮದ್ವೆ ಆಗ್ತಿದೀವಿ, ಇಷ್ಟ ದಿನ ಜೊತೆಗೆ ಮದ್ವೆ ಆಗ್ತಿದೀವಿ. ಬಟ್ ಮದ್ವೆ ಆಗ ಟೈಮ್ ಬಂತು ನೋಡಿ, ಇನ್ನೇನೊಂದು ಒಂದ್ ವಾರ ಇದೆ ಅನ್ನೋವಾಗ ಆ ಎಕ್ಸೈಟ್ಮೆಂಟ್ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಯು ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್ ಇಟ್. ನೀವು ಬಾಳ ಲಕ್ಕಿ, ನಮ್ ದಾವಣಗೆರೆ ಹುಡುಗನ್ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ. ಹೌದು, ಒಳ್ಳೆ ಹುಡುಗ. ನಮ್ ಸ್ಲ್ಯಾಂಗೇ ಮಾತಾಡಂಗಿಲ್ಲ ಅವ್ರು, ಅದೇ ಬೇಜಾರ್ ನನಗೆ. ಅದ್ ಮಾತಾಡಿನೇ ನಾನು ಬೀಳ್ಸ್ಕೊಂಡಿರೋದವ್ರು. ಸೀರಿಯಲ್ ಅಲ್ಲಿ ದಾವಣಗೆರೆ ಭಾಷೆ ಮಾತಾಡೋದು ನನ್ ನಗ್ಸೋದು. ಹೌದಾ? ಏನ್ ಮಾತಾಡ್ತಿದ್ರಿ ಸರ್? ಏನಕ್ಕೆ ಕಂಟ್ರೋಲ್ ಆಗಿದೆ ಭಾಷೆ ಅಂತಂದ್ರೆ, ನಾನಿಲ್ಲಿ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಸಖತ್ ರೂಡು, ನಿಮ್ಗೆ ಗೊತ್ತಲ್ಲ, ಸಖತ್ ಹೊರಟು ನಮ್ ಕಡೆ ಬಾರ್ಲೆ ಅಂತಂದ್ರೆ ಬಾರ್ಲೆ ಅಂತಂದ್ರೆ ಊಟ ಆದ್ರೆ. ಆಮೇಲೆ ಇನ್ನೊಂದು ಕೆಟ್ಟದೊಂದು ವರ್ಡ್ ಐತಿ ಇಲ್ಲಿ, ಏನಂದ್ರೆ ನಮ್ ಕಡೆಗೆ ಉಂಡ್ಯಾ ಅಂತಾರೆ, ಉಣ್ ಬಾ ಅಂತಾರೆ ಊಟಕ್ಕೆ ಕರಿಬೇಕಾರೆ. ಇಲ್ಲಿ ಅದ್ರ ಅರ್ಥನೇ ಬೇರೆ. ಅಯ್ಯೋ ಗೊತ್ತಿಲ್ಲ, ನಾನ್ ಸೆಟಲ್ ಬಂದ್ಬಿಟ್ಟು ಉಣ್ಣನ್ ಬಾ ಅಂತ. ಕರೆಕ್ಟ್. ಏನ್ ಮಾತಾಡ್ತೀನಿ ಇಷ್ಟೊಂದು ಇದು ಡಬಲ್ ಮೀನಿಂಗ್ ಇರುತ್ತೆ. ಈಗ ಸೆಟ್ ಅಲ್ಲಿ ಈಗ ಸೆಟ್ ಹುಡುಗರು ಅವರೆಲ್ಲ ಒಂದ್ ಡಬಲ್ ಮೀನಿಂಗ್ ಮಾತ್ರ. ನನಗೂನು ಸ್ಟಾರ್ಟಿಂಗ್ ತುಂಬಾ ಇಟ್ ವಾಸ್ ನ್ಯೂ. ನಾನು ಮೈಸೂರಲ್ಲಿ ನಾನು ಹುಟ್ಟು ಬೆಳೆದಿದ್ದೆ, ಆತರ ಭಾಷೆ ಎಲ್ಲ ಕೇಳಿರ್ಲಿಲ್ಲ. ಹಾಸನ್, ನಮ್ಮ ಅಪ್ಪನ ಊರು ಹಾಸನ್. ಸೊ ಹಾಸನಲ್ಲಿ ಒಂಚೂರು ಇದೆ ಆತರ ಲ್ಯಾಂಗ್ವೇಜ್ ಇದೆ, ಬಟ್ ಮೈಸೂರಲ್ಲಿ ತುಂಬಾ ಕಡಿಮೆ. ಸೊ ನಾನು ಇಂಡಸ್ಟ್ರಿಗೆ ಹೊಸಬ್ಳಾಗಿದ್ದಾಗ ಏನಾದ್ರು ಮಾತಾಡ್ತಿದ್ರು, ಅದ್ರಲ್ಲಿ ಏನೇನೋ ಡಬಲ್ ಮೀನಿಂಗ್ ಇರ್ತಿತ್ತು, ನಗ್ಬಿಡ್ತಾರೆ, ಸುಮ್ನೆ ನಗ್ಬಿಡ್ತಿದ್ದೆ. ನನಗೆ ಅರ್ಥ ಆಗ್ತಿರ್ಲಿಲ್ಲ, ಬಟ್ ನಗ್ತಿದಾರಲ್ಲ ಎಲ್ರೂ ಜೊತೆಗೆ ನಗ್ತಿದ್ದೆ. ಆಮೇಲೆ ಹೋಗ್ತಾ ಓಕೆ ಇದಕ್ಕೆ ಈ ಅರ್ಥ ಅಂತ ಗೊತ್ತಾಯ್ತು. ಸೊ ಇವ್ರಿಗೂ ಗೊತ್ತಾಗ್ತಿರ್ಲಿಲ್ಲ. ನಾನ್ ಸುಮಾರು ವರ್ಷ ಆಗೋಗಿತ್ತು ಆಲ್ರೆಡಿ, ನಂದು ಸಂಘರ್ಷದಲ್ಲಿ ಇವ್ರನ್ನ ಭೇಟಿ ಆಗಿತ್ತು. ಸೊ ಆ ಟೈಮಲ್ಲಿ ಇವರು ಅದ್ ಉಣ್ಬಾ ಅಂತೆಲ್ಲ ಮಾತಾಡುವಾಗ ನಾನು ಹಿಂಗ್ ನೋಡ್ತಾ ಇದ್ದೆ, ಗೊತ್ತಿಲ್ವಲ್ಲ ಇವರಿಗೆ. ಸೊ ಒಂದ್ಸರ ಹಿಂಗ್ ನೋಡ್ತಾ ಇದ್ದೆ, ಅಂದ್ರೆ ಅದು ಬೇರೆನೆ ಮೀನಿಂಗ್ ಇದೆ ಅಲ್ವಾ? ಅಲ್ಲ ಇಲ್ಲ, ಅದು ಮೀನಿಂಗ್ ಸ್ಟ್ರೇಟ್ ಆಗಿದೆ.
ಇಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಷ್ಟೇ ನಮ್ ಕಡೆ ಉಣ್ಬಾರಪ್ಪ ಅಂತಂದ್ರೆ ಹೊಟ್ಟೆ ತುಂಬಾ ಉಣ್ಣ ಮರ, ಅನ್ನ ಸಾರು ಇಕ್ತಿವಿ, ಚಪಾತಿ ಪಲ್ಯ ಇಕ್ತಿವಿ, ಊಟ ಮಾಡೋ. ಹೌದೌದು. ಇಲ್ಲಿ ಅದು ಏನೋ ಅರ್ಥ ಉಂಡೆ ಮಾಡ್ಕೊಂಡು ಅಂದ್ರೆ ನಮ್ ಕಡೆ ಅದು ಕಾಮನ್ ಅಲ್ಲಿ ಕಾಮನ್. ಹಂಗಾಗಿ ಇಲ್ಲಿ ಬೇರೆಯವ್ರಿಗೆಲ್ಲ ಸ್ವಲ್ಪ ಹರ್ಟ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು. ಸಿಕ್ಕಾಬಟ್ಟೆ ಸರ್. ಅದು ಸ್ವಲ್ಪ ಯಾಕೆ ಸುಮ್ನೆ ತಿರುಗಿ ನಮ್ದ್ರಲ್ಲಿ ಇಂಟೆನ್ಷನ್ ಅದಿರಲ್ಲ, ಹೌದೌದು. ಅವ್ರು ಹರ್ಟ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್. ಇನ್ಫ್ಯಾಕ್ಟ್ ಬೇರೆಯವ್ರದ್ ಬಿಟ್ಬಿಡಿ, ನಾನು ಹೆಂಡ್ತಿನೇ ನಾನು ಮಾತಾಡೋ ಭಾಷೆ ಹರ್ಟ್ ಆಗಿದ್ದಾಳೆ ಎಷ್ಟೋ ಸಲ. ಹೌದಾ? ಅದು ಸ್ವಲ್ಪ ರೂಡ್ ಅಂತ ಅನ್ಸುತ್ತೆ ಒಂದೊಂದ್ಸಲ ಅವ್ರು ಮಾತಾಡೋದು ರೀತಿ. ಮತ್ ಫಸ್ಟ್ ಏನಾಗ್ತಿತ್ತು, ನನಗೆ ಆ ಭಾಷೆ ಎಲ್ಲ ಜಾಸ್ತಿ ಕೇಳಿರಿಲ್ವಲ್ಲ, ಇವ್ರು ಮಾತ್ರ ನಗ್ತಾ ಇದ್ದೆ ನಾನು, ಫನಿ ಅನಿಸ್ತಾ ಇತ್ತು. ಹೋಗ್ತಾ 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 ನಾವ್ ಯಾವಾಗ ಜಾಸ್ತಿ ಕ್ಲೋಸ್ ಆದ್ವು ಅವಾಗ ಇಟ್ ವಾಸ್ ಕ್ವೈಟ್ ಹರ್ಟ್ಫುಲ್. ಆಗ ಹಿ ಸ್ಟಾರ್ಟ್. ಆಮೇಲೆ ನಾನು ಯಾರು ತುಂಬಾ ಕ್ಲೋಸ್ ಆಗ್ತಾರೆ ಅವ್ರ ಜೊತೆ ಮಾತ್ರ ಓಪನ್ ಅಪ್ ಮಾತಾಡ್ತೀನಿ. ಇಲ್ಲಾಂದ್ರೆ ಆಯ್ತ್ರಾ, ಹೌದ್ರಾ, ಓಕೆ, ಊಟ ಮಾಡಿ ಬನ್ನಿ. ನನ್ನಂಗ್ರಿ ಸರ್ ನೀವು. ನನಗೆ ಯಾಕೆ ಫ್ಲೋ ಬರ್ತೈತೆ ಅಂದ್ರೆ ಅವ್ರು ನನ್ನ ಎದುರಿಗೆ ಕುಂತಾರಲ್ಲ, ಆ ಫ್ಲೋ ಬರತೈತೆ ನನಗೆ. ಯೂಶಲಿ ನನಗೆ ಆ ಫ್ಲೋ ಬರದೇ ಇಲ್ಲ. ಇವ್ರು ಮಾತಾಡ್ಸಿದ ತಕ್ಷಣ, ಇವ್ರು ನೋಡಿದ ತಕ್ಷಣ ನಮ್ ಕಡೆ ಇರ್ಬಿಡು ಅತ್ಲ ಏನ್ ಗೊತ್ತಾ, ಇವಾಗ ನಮ್ಮವರು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವ್ ಯಾವ್ದು ಮೂವಿ ನೋಡ್ತಿದ್ವಿ ಅನ್ಕೊಳ್ಳಿ, ತೆಲುಗು ತಮಿಳ್ ಮೂವಿ ಯಾವ್ದು, ಆದ್ರೆ ನಮ್ ಕನ್ನಡಿಗರು ಬಂದ್ಬಿಟ್ರೆ ಅದೇನೋ ನಮ್ಗೊಂಥರ ಎಮೋಷನ್. ಊರಿಗೆ ಹೋದಾಗ್ಲೂ ಅಷ್ಟೇ ಎಷ್ಟೊಂದ್ ಸಲ ಏನ್ ಬದ್ಲಾಗೇ ಇಲ್ಲಲ್ಲ ನೀನು ಅಂತ. ಆ ಊರಿಗೆ ಹೋದ ತಕ್ಷಣ ನಮ್ ಫ್ಲೇವರ್ ಅದು ಬಿಡಬಾರ್ದು. ಆಮೇಲೆ ನಾನು ಹೇಳಿದ್ ಬಿಡಬಾರ್ದು. ನಮ್ಮನ್ನೆಲ್ಲ ನಾವು ಬಂದಿದ್ ಭಾಷೆ ಇರ್ಬೋದು, ನಾವು ಬಂದಿದ್ ಜಾಗ ಅದು ಮರಿಬಾರ್ದು. ಅದು ಅದು ಇದ್ರೆ ಚೆನ್ನಾಗಿ. ಹೌದು ಅಂದ್ರೆ ಬರ್ತದ ಸರ್. ನಿಮಗೆ ಒಂದ್ ಫ್ಲೋ ಬಂತು ನಿಮ್ಗೆ, ಹಂಗೆ ಮಾತಾಡೋಣ. ಹೆಂಗ್ ಅನ್ಸಿದ್ರಿ ಮೇಡಮ್ ನಮ್ ದಾವಣಗೆರೆ ಹುಡುಗ? ಹೆಂಗೆ ಚೆನ್ನಾಗ್ ಅನ್ಸಿದ್ರೆ ಅದಕ್ಕೆ ಅಲ್ವಾ ಮದ್ವೆ ಆಗಿದ್ದು? ಅಲ್ರಿ, ನಿಮ್ಗೆ ಯಾರು ದಾವಣಗೆರೆ ಹುಡುಗಿ ಸಿಗ್ಲಿಲ್ಲ? ನಿಮಗೆ ಮದುವೆ ಆಯ್ತಾ? ನನಗೆ ಮದುವೆ ಆಗೈತ್ರಿ. ಅಲ್ಲೇ ಎಷ್ಟು ವರ್ಷ ಆಯ್ತು? ಆತೊಂದ್ 3 ವರ್ಷ. ಈಗ ನಂದು ರಿವೀಲ್ ಮಾಡತ್ತಾರ ಇವ್ರ ಜೊತೆ ರಿವೀಲ್ ಮಾಡತ್ತಾರ. ಇರ್ಲಿ ಹೇಳ್ರಿ. ನಂದಿ 3 ವರ್ಷ ಆಗೈತ್ರಿ ಸರ್. ಹೌದಾ? ಎಲ್ಲಿ ಮನೆ, ಎಲ್ಲಿಯವರು ಗಂಡ? ಇಲ್ಲ, ಬೆಂಗ್ಳೂರು. ಯಾಕೆ ದಾವಣಗೆರೆ ಹುಡುಗ ಸಿಗ್ಲಿಲ್ಲ? ಹಂಗ ದಾವಣಗೆರೆ ಹುಡುಗ ಹಣೆ ಬರ ರಿಣ ಅನುಬಂಧ ಎಲ್ಲ ಅದು ಶ್ಲೋಕನೇ ಐತೆ ಅವ್ರ ಹತ್ರ ಉತ್ತರ. ಋಣಾನುಬಂಧ ಪತಿ ಪತ್ನಿ ಅಂತ ಒಂದ್ ಶ್ಲೋಕ ಇದೆ ಅಲ್ಲ, ಹಂಗೆ ನಮ್ ಋಣ ಮೈಸೂರು ಹುಡುಗಿ ಹತ್ರ ಇತ್ತು, ಅದು ಸೇರಿದೆ. ಕಾಲೇಜ್ ಡೇಸ್ ನಾಗ ಯಾವ್ದು ಲವ್ ಆಗಿಲ್ಲ ಹಂಗಂದ್ರೆ ನಿಮಗೆ? ಕಾಲೇಜ್ ನಮ್ ದಾವಣಗೆರೆ ಹುಡುಗಿರ್ನ ಇತ್ತು, ಏನ್ ಮಾಡಕ್ ಆಗಲ್ಲ, ಅವೆಲ್ಲ ಏಜ್ ಅಲ್ಲಿ ಇರುತ್ತಲ್ವಾ, ಹೋಗಿರ್ತದಷ್ಟೇ. ನದಿ ಹೆಂಗ್ ಹೇಳಿ, ಹೋಗ್ತಾ ಇರುತ್ತೆ. ನದಿಗೆ ಯಾವತ್ತು ಸ್ಟಾಪ್ ಇಲ್ಲ. ನಾವೇ ಅಲ್ಲಿ ಕೊಳಪಳ ಕಟ್ಕೊಂಡಿರ್ತೀವಿ, ಅದು ತಪ್ಪು. ಕಟ್ಕೋಬಾರ್ದು, ಸುಮ್ಮನೆ ಹೋಗ್ಬೇಕು. ಒಂದ್ ಟೈಮ್ ಸ್ಟಾಪ್ ಆಗ್ಬೇಕು ನದಿ. ನದಿ ಸ್ಟಾಪ್ ಆಗಲ್ಲ, ಸಮುದ್ರ ಸೇರುತ್ತೆ. ಸಮುದ್ರ ಎಲ್ಲಿಗೆ ಸ್ಟಾಪ್ ಇದೆ ಅಂತ ಕಂಡಿಡಕ್ ಇವತ್ತಿನ ತನಕ ಯಾರಿಗಾಗಿಲ್ಲ. ಹೌದೌದು. ಸೊ ಹಂಗೆ ತುಂಬಾ ನೋಡಿ, ಮೀನಿನ ಹೆಜ್ಜೆ, ಸಮುದ್ರದ ಅಳತೆ, ಹೆಣ್ಣಿನ ಮನ್ಸು ತೀರಾ ಕೆದಕ್ಬಾರ್ದು. ನನ್ನ ಹೆಂಡತಿ ಸೂಪ್ ತಿರ್ತಾಳೆ, ಒಂದೊಂದ್ಸಲಿ ನಾನು ಬಾರಸಿನ ಊಟ ಮಾಡೋಣ ಅಂತ ಅವಳ ಲುಕ್ಕೇ ಚೇಂಜ್ ಆಗಿರ್ತದೆ. ಅಂದ್ರೆ ನಾರ್ಮಲ್ ಕನ್ವರ್ಸೇಷನ್ ಈ ಕೆದಕ್ಬಾರ್ದು. ಅವಳು ಯಾವ ಮೂಡಲ್ಲಿ ಇರ್ತಾಳೆ ಯಾರಿಗ ಗೊತ್ತು, ಬಿಟ್ಬಿಡ್ಬೇಕು. ಓಕೆ, ಸೂಪರ್. ಎಲ್ಲಿ ಓದಿದ್ ನೀವಲ್ಲಿ ದಾವಣಗೆರೆಗೆ? ನಾನು ನೋಡಿ, ನಂದು ಎಜುಕೇಶನ್ ಬಗ್ಗೆ ಕೇಳ್ಬಿಟ್ರೆ ನೀವು ಅದೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ಬೇಕು. ಹೌದೇನ್ರಿ? ನಾವು 1ನೇ ಕ್ಲಾಸಿಂದ 3ನೇ ಕ್ಲಾಸ್ ತನಕ ದಾವಣಗೆರೆ ಸ್ಕೂಲಲ್ಲಿ ಓದ್ದೆ. 3ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಶಿವಮೊಗ್ಗ ಆಶ್ರಮದಲ್ಲಿ ಓದ್ದೆ. ಸ್ವಲ್ಪ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಒಂದು ಆಸಕ್ತಿ, ಒಂದು ಶ್ರದ್ಧೆ, ಒಂದು ಶಿಸ್ತು ಅಂತ ಕಲ್ತಿದ್ದೆ ನಾನು ಶ್ರೀ ರಾಮಕೃಷ್ಣ ವಿದ್ಯಾನಿಕೇತನ ಅಂತ ಆಶ್ರಮ ಅಲ್ಲಿ. ಅದಾದ ಮೇಲೆ ಹಾಸ್ಟೆಲ್ ಇದ್ನಲ್ಲ 7 ವರ್ಷ, ವಾಪಸ್ ಬಂದೆ ದಾವಣಗೆರೆ ಓದ್ತೀನಿ ಅಂತ. ದಾವಣಗೆರೆಲ್ಲೇ ಓದ್ತೀನಿ, ಓದಲ್ಲ ಅಂತ. ಮತ್ತೆ 8ಕ್ಕೆ ಇಲ್ಲಿ ಅಡ್ಮಿಷನ್ ಆಗಿ ಮತ್ತೆ ವಾಪಸ್ ಹೋಗಿ 8ಕ್ಕೆ ಅಲ್ಲೇ ಸೇರಿದೆ. 9 ದಾವಣಗೆರೆ ಒಂದ್ ಸ್ಕೂಲ್ ಓದ್ದೆ, 10ನೇ ಕ್ಲಾಸ್ ಒಂದ್ ಸ್ಕೂಲ್ ಓದ್ದೆ. ಆಮೇಲೆ PUC ಮಾಡಿಲ್ಲ, ಡಿಪ್ಲೊಮಾ ಹೋಗಿ ಡ್ರಾಪ್ ಆದೆ. PUC ನ ಓಪನ್ ಯೂನಿವರ್ಸಿಟಿ ಮಾಡಿದೆ. ಆಮೇಲೆ ಡಿಗ್ರಿ ಮಾಡಿದೆ. ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ 4 ಎಕ್ಸಾಮ್ ಬರಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿದೆ. ಇದು ನಮ್ದು ಎಜುಕೇಶನ್ ಎಪಿಸೋಡ್. ಇವ್ರದ್ದು ಕಾಲೇಜು ಸ್ಕೂಲ್ ಸ್ಟೋರೀಸ್ ಎಲ್ಲ ಕೇಳ್ಬಿಟ್ರೆ ಒಂದೊಂದು ಎಪಿಸೋಡ್ ಮಾಡ್ಬೋದು. ಹೌದಾ? ಫುಲ್ ಫನಿ ಸ್ಟೋರೀಸ್. ನಾನು ಕಾಲೇಜಿಗೆ ಸೇರಿದಾಗಲೇ ಡ್ಯಾನ್ಸ್ ಸ್ಟುಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಅಟ್ ಏಜ್ ಆಫ್ 19. ಓಕೆ. 19 ವರ್ಷ ಇದ್ದಾಗಲೇ ನಾನು ಡ್ಯಾನ್ಸ್ ಸ್ಟುಡಿಯೋನು ರನ್ ಮಾಡ್ತಾ ಇದ್ದೆ. ಸೈಮಲ್ಟೇನಿಯಸ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಜಾಸ್ತಿ. ಕಾಲೇಜ್ ಯಾವ್ದು ಓದಿದ್ದು ಹೇಳ್ರಿ ನೀವು ದಾವಣಗೆರೆ? 1 ವರ್ಷ JS ಪಟೇಲ್ ಓದಿದ್ದೀನಿ, 2 ವರ್ಷ ಬಾಪೂಜಿ BCA ಕಾಲೇಜ್, ನಮ್ಮ ಹತ್ರನೇ ಅತಣಿ ಪಕ್ಕದ ಕಾಲೇಜ್. ಓಕೆ, ನೀವ್ ಹೇಳ್ರಿ, ನೀವೇನ್ ಓದಿದ್ರಿ? ನೀವೇನ್? ನಾನು BCom ಕಂಪ್ಲೀಟ್ ಮಾಡಿದೆ. ರ್ಯಾಂಕ್ ಸ್ಟೂಡೆಂಟ್. ರ್ಯಾಂಕ್ ಸ್ಟೂಡೆಂಟಾ? ನಾನು ಚೆನ್ನಾಗಿ ಓದ್ತಾ ಇದ್ದೆ. ಮೈಸೂರಲ್ಲಿ ನಂದು ಸ್ಕೂಲಿಂಗ್ ನಡೀತು. ಅದಾದ್ಮೇಲೆ ಆಕ್ಚುಲಿ ಹಾಸನಲ್ಲಿ ಒಂದು ಸ್ವಲ್ಪ ವರ್ಷ ಓದ್ದೆ, ಆಮೇಲೆ ಮೈಸೂರಲ್ಲಿ ಓದ್ದೆ. ಅದಾದ್ಮೇಲೆ ಮತ್ತೆ ಹಾಸನ್ ಬಂದೆ. 8th 9th 10th ಹಾಸನ್,
ಮತ್ತೆ ನಂದು ಕಾಲೇಜ್ ಎಲ್ಲ ಹಾಸನೇನೆ, ವೆಂಕಟೇಶ್ವರ ಕಾಲೇಜು, AVK ಕಾಲೇಜ್. ಓಕೆ. ಈಗ ಏನ್ ಕಾಂಪ್ಲಿಕೇಶನ್ಸ್ ಇರ್ತೈತಿ ಈಗ ಬೇರೆ ಬೇರೆ ಊರಿನವ್ರ ಮದ್ವೆ ಆದ್ರೆ? ನಮ್ಮೂರ್ನವ್ರ ಮದ್ವೆ ಆದ್ರೆ ಏನ್ ಅಡ್ವಾಂಟೇಜ್ ಇರ್ತೈತಿ, ಬೇರೆ ಊರಿನವ್ರ ಮದ್ವೆ ಆದ್ರೆ ಏನ್ ಡಿಸ್ಅಡ್ವಾಂಟೇಜ್ ಇರ್ತಾವ? ನೀವ್ ಹೇಳ್ತಿದ್ರಿ ಅವಾಗ ಒಂದಷ್ಟು ಕತಿನ. ಅಡ್ವಾಂಟೇಜಸ್ ಅಂದ್ರೆ ಅದೇ ಊರಿನ ವಾತಾವರಣ ಮತ್ತೆ ನಮ್ಮ ಫುಡ್ ಹ್ಯಾಬಿಟ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಡಿಸ್ಅಡ್ವಾಂಟೇಜ್ ಅಂದ್ರೆ ನನಗೆ ಆಫ್ಟರ್ ಮ್ಯಾರೇಜೇ ಅದು ಡಿಸ್ಅಡ್ವಾಂಟೇಜ್ ಅನ್ಸಿದ್ದು. ಬಿಫೋರ್ ಮ್ಯಾರೇಜ್ ಏನ್ ಅಷ್ಟು ಡಿಫ್ರೆನ್ಸ್ ಇರ್ಲಿಲ್ಲ. ಆಫ್ಟರ್ ಮ್ಯಾರೇಜ್ ನಾನು ದಾವಣಗೆರೆಗೆ ಹೋಗಿದ್ನಲ್ವಾ, ಅಲ್ಲಿ ವೆದರ್ ಸೆಟ್ ಆಗೋದೇ ತುಂಬಾ ಕಷ್ಟ ಆಗೋಯ್ತು. ನಾನು 3-4 ಸಲ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದೀನಿ, ಫುಲ್ಲು ಅನಿಮಿಕ್ ಆಗಿ 3-4 ಸಲ ಡ್ರಿಪ್ಸ್ ಹಾಕ್ಸ್ಕೊಂಡಿದೀನಿ. ಫುಲ್ ಸುಸ್ತು ನನಗಲ್ಲಿ. ಆ ವೆದರ್ ಸೆಟ್ ಆಗೋಕ್ ತುಂಬಾ ಟೈಮ್ ಬೇಕಾಯ್ತು. ಬಿಕಾಸ್ ನಾವು ಮಲ್ನಾಡ್ ಸೈಡು, ಹಾಸನ್ನು ಮಲ್ನಾಡ್ ವೆದರೇ ಬೇರೆ. ಮೈಸೂರು ಒಂದ್ ಸ್ವಲ್ಪ ಬಿಸಿಲು, ಬಟ್ ಜಾಸ್ತಿ ಕಳೆದಿರೋದು ಮಲ್ನಾಡಲ್ಲೇನೆ, ಅಪ್ಪನೂರಲ್ವಾ. ಸೊ ನಾವು ಹುಟ್ಟಿದ್ ಬೆಳೆದಿದ್ದೆಲ್ಲ ಮೈಸೂರು, ಬಟ್ ಹಾಸನ್ನಲ್ಲೂ ಜಾಸ್ತಿ ಕಳೆದಿದ್ದೀನಿ ಟೈಮ್. ಮತ್ತೆ ಫುಡ್ ಹ್ಯಾಬಿಟ್ಸ್ ಎಲ್ಲ ಅಲ್ಲಿದೇನೆ. ನಾವು ಕಡುಬು ರೊಟ್ಟಿ, ಅಕ್ಕಿ ರೊಟ್ಟಿ, ಇವ್ರದ್ದು ರೊಟ್ಟಿನೇ ಬೇರೆ, ನಮ್ದು ರೊಟ್ಟಿನೇ ಬೇರೆ. ನಾವು ತಟ್ಟಿ ಮಾಡೋದು ರೊಟ್ಟಿ, ಇವ್ರು ಕಡಕ್ ರೊಟ್ಟಿ ಆತರ ಅಲ್ಲ. ಮತ್ತೆ ಮುದ್ದೆ ಅದೆಲ್ಲ ನಮ್ ಫುಡ್. ಕಳಲೆ, ಕೆಸುವಿನ ಸೊಪ್ಪು ಅದೆಲ್ಲ ನಮ್ ಫುಡ್. ಬಟ್ ಇವ್ರದ್ದು ಎಂಟೈರ್ಲಿ ಡಿಫ್ರೆಂಟ್. ದಪ್ಪ ಇರುತ್ತೆ, ಒರ್ಸ್ಕೊಂಡ್ ಮಲ್ಕೊಬಿಡೋದು. ಬೆಡ್ಶೀಟ್ ಇದ್ದಂಗಿರುತ್ತೆ ರೊಟ್ಟಿ ಅದು. ಮತ್ತೆ ಇವ್ರದ್ದು ಶೇಂಗಾ ಚಟ್ನಿ ಸರಿಯಾಗಿ ಮಾಡಿರ್ತಾರೆ. ನಮ್ ಕಡೆ ತಟ್ಟಿ ಚಂದ ಕಡಕ್ ರೊಟ್ಟಿ 10 ರೊಟ್ಟಿ ಹೋಗ್ತಾವ ನೀಟಾಗಿ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ ಸರ್ ನೀವು. ನಮ್ ಶೇಂಗಾ ಚಟ್ನಿ ಮತ್ತೆ ಏನೇನೋ ಡಿಫ್ರೆಂಟ್, ಶೇಂಗಾ ಚಟ್ನಿ ಪುಡಿ, ಒಳ್ಳೆ ಚಟ್ನಿ ಪುಡಿ, ಬುತ್ತಿ, ಗುರಾಳ್ ಪುಡಿ, ಗುರಾಳ್ ಕಾಳಿನ ಪುಡಿ ಅವೆಲ್ಲ ಮಾಡ್ತಾರ ನಮ್ ಕಡೆಗೆ. ಸೆಟ್ ಆಗಿಲ್ಲ, ಡಿಫ್ರೆಂಟ್ ಕ್ಯೂಸಿನ್. ಸೊ ಅದೊಂದ್ ಸ್ವಲ್ಪ ಕಷ್ಟ ಆಯ್ತು. ಫುಡ್ ಕಷ್ಟ ಅಲ್ಲ, ಅಡ್ಜಸ್ಟೇ ಆಗ್ಲಿಲ್ಲ ಅವಳು. ಆ ಫುಡ್ ಅಡ್ಜಸ್ಟ್ ಆಗಿಲ್ಲ. ಎಂತ ಚಲೋ ಊಟ ರೀ ಅದು. ದಾವಣಗೆರೆಯಲ್ಲಿ ಇದ್ದಷ್ಟು ದಿನ ನನಗೆ ಆಗ್ಲೇ ಇಲ್ಲ. ನಾನು ಯಾವಾಗ ಬೆಂಗಳೂರಿಗೆ ಬಂದೋ ಅವಾಗ್ಲೇ ಒಂದ್ ಸ್ವಲ್ಪ ಬೆಟರ್ ಆಗಿದೆ. ಊಟನೇ ಮಾಡೋದ್ ಕಮ್ಮಿ ಮಾಡಿದ್ದವಳು. ಫುಲ್ ಹುಷಾರ್. ಏನಾದ್ರು ತೆಗಿ ಜೆಪ್ಟೋ ಆರ್ಡರ್ ಮಾಡು. ಆರ್ಡರ್ ಮಾಡಕ್ಕೂ ಸಿಗಲ್ಲ. ನೀವು ಇಲ್ಲ ಅಂತಂದ್ರೆ ಬೆಂಗಳೂರೇ ಬೇರೆ ನೀವು ಮಾಡ್ಬೋದು ಆರ್ಡರ್. ಬಿಕಾಸ್ ನಾನೇನ್ ಗೊತ್ತಾ, ಮುಂಚೆ ನಮ್ ಕಡೆಗೆಲ್ಲ ಶಿಸ್ತು 10 ಗಂಟೆ ಕ್ಲೋಸ್. ಒಂದೊಂದ್ಸಲ ಏನಾಗುತ್ತೆ, ಜಾಸ್ತಿ ಮಳೆ ಬರ್ತಾ ಇದ್ರೆ ಡೆಲಿವರಿ ಇರಲ್ಲ ಯಾರು. ಹೌದೌದು, ಆ ಕಡೆಗೆಲ್ಲ 10 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರೆ. ಮತ್ತೆ ಇವಾಗ ಒಂಚೂರು ಹೆಲ್ತ್ ಇದು ಹೆಲ್ದಿ ಡ್ರಿಂಕ್ಸ್ ಅದ್ರದ್ದೆಲ್ಲ ಓಪನ್ ಆಗಿದೆ, ಅಲ್ಲೂ ಚೆನ್ನಾಗಿದೆ. ಬಟ್ ಅದೇ ಇಲ್ಲಿ ಅಷ್ಟು ಆಪ್ಷನ್ಸ್ ಇಲ್ಲ. ನಮ್ ಬೆಂಗಳೂರಲ್ಲಂತೂ ಯಾವ ಫುಡ್ ಬೇಕಾದ್ರೆ ನಿಮ್ಗೆ ದಾವಣಗೆರೆ ಫುಡ್ ಸಿಗುತ್ತೆ, ಮೈಸೂರು ಫುಡ್ ಸಿಗುತ್ತೆ, ಹಾಸನ ಎಲ್ಲಾ ಕಡೆ ಫುಡ್ ಸಿಗುತ್ತೆ. ಬೆಂಗಳೂರಲ್ಲಿ ಇದ್ದವರು ಬೇರೆ ಕಡೆ ಅಡ್ಜಸ್ಟ್ ಆಗೋದು ಒಂದ್ ಸ್ವಲ್ಪ ಕಷ್ಟ. ಅಲ್ಲ, ಮತ್ತೆ ಈಗ ಫುಡ್ ನಮ್ ಕಡೆ ಹುಡುಗರಿಗೆಲ್ಲ ರೊಟ್ಟಿ ಬೇಕು. ರೊಟ್ಟಿ ಎಣಗಾಯಿ ಪಲ್ಯ ಇರ್ಲಿ ಅಂದ್ರೆ ನಡೆಯಂಗಿಲ್ಲ. ನಮ್ದೇನು ನಾನು ತುಂಬಾ ಫುಡ್ ಇಲ್ಲ. ನಾನು ಕಾಡ್ನ ಕರ್ಕೊಂಡು ಹೋಗ್ಬಿಟ್ಟು ಬಳೆದೆಲ್ಲ ಸೊಪ್ಪ ಹಾಕೊಡ್ರು ತಿಂತೀನಿ. ಇನ್ನೊಂದು ವಿಷಯ ನಾನು ಲಕ್ಕಿ ಏನಂತ ಹೇಳಿದ್ರೆ, ಹಿ ಇಸ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಫುಡ್ ಆರ್ ಎನಿಥಿಂಗ್. ಯಾವ ವಿಚಾರದಲ್ಲೂ ಪರ್ಟಿಕ್ಯುಲರ್ ಇಲ್ಲ. ನಾನು ಏನ್ ಮಾಡಿ ಹಾಕ್ತೀನಿ ತಿಂತಾರೆ, ಬಟ್ ಚೆನ್ನಾಗ್ ಮಾಡ್ತೀನಲ್ಲ ಎಲ್ಲಾನು. ನೀವು ಮದುವೆ ಆಗೈತಾ? Do you have any complaints about food? He is having. No, he doesn't. ಹೌದಾ ಚಿನ್ನಿ? ನೋಡಿ, ಹೆಂಡತಿಗೆ ಕಾಡ್ಸೋದ್ರಲ್ಲಿ ಇರೋಷ್ಟು ಖುಷಿ ಯಾವ್ದ್ರಲ್ಲೂ ಇರಲ್ಲ. ಬಟ್ ಇಷ್ಟಪಡ್ತಾರೆ. ಅಡಿಗೆ ತುಂಬಾ ಚೆನ್ನಾಗ್ ಮಾಡ್ತಾರೆ. ಅದಕ್ಕೆ ಪ್ರೂಫ್ ಬೇಕು ಅಂತಂದ್ರೆ ನೀವು ನಮ್ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಅಯ್ಯೋ, ನಾನು ನೋಡ್ತಾ ಇರ್ತೀನಿ ಫುಡ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ನಾನು ಅವ್ರದ್ದು ಯೂಟ್ಯೂಬ್ ನೋಡ್ತಾ ಇದ್ದೆ. ಏನೇನೋ ಟ್ರೈ ಮಾಡ್ತೀರಾ, ಏನೇನೋ ಮಾಡ್ತೀರಿ, ಬಟ್ ನಮ್ ಕಡೆ ರೊಟ್ಟಿ ಟ್ರೈ ಮಾಡಿಲ್ಲ ನೋಡ್ರಿ ನೀವು. ಅದೇ ಬೇಜಾರ್. ಅಂದ್ರೆ ಅದು ಒಂದ್ ಮಾಡ್ತೀನಿ, ನಂಗೆ ಆಸೆ ಇದೆ. ಬಟ್ ಅವಳು ಹುಷಾರಿಲ್ಲ ಅಂತ ಬಿಟ್ಟಿರ್ತೀನಿ ಅಷ್ಟೇ. ಕೈಯಲ್ಲಿ ತಟ್ಟಿ ನೀಟಾಗಿ ಒಂದ್ ನಮ್ದು ಫ್ಲೇವರ್ದು ಒಂದ್ ಒಳ್ಳೆ ಅಡಿಗೆ ಮಾಡಿಸ್ತೀನಿ. ಅದೊಂದು ಪ್ರಾಬ್ಲಿ ನಾನೇ ಮಾಡ್ಕೊಂಡ್ ತಿಂದ್ರೆ ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ. ನನಗ್ ಬರುತ್ತಲ್ಲ ಅವಾಗ ಮಾಡೋದಕ್ಕೆ, ಸೊ ಗೊತ್ತಿಲ್ಲ. ಈಗ ಒಂದ್ ಸೀರೀಸ್ ಓಪನ್ ಮಾಡಿದೀನಿ, ಮಾಮ್ಸ್ ರೆಸಿಪಿ ಅಂತ. ನಮ್ಮ ಅಮ್ಮನ ಒಂದಷ್ಟು ರೆಸಿಪೀಸ್ ಅದ್ರದ್ದು ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ನಮ್ಮ ಅತ್ತೆ ರೆಸಿಪಿ ಅಂತ ಮಾಡ್ಬೇಕಷ್ಟೇ. ಅತ್ತಿ ಏನೇನ್ ಮಾಡ್ತಾರ ಸ್ಪೆಷಲ್? ಅವರು ನಾನ್ ವೆಜ್ ಜಾಸ್ತಿ. ಅವ್ರು ನಾನ್ ವೆಜ್ ನೇ ಜಾಸ್ತಿ ಕುಕ್ ಮಾಡೋದು ವೆಜ್ಗಿಂತ. ಒಳ್ಳೆ ತುಂಬಾ ನಾನ್ ವೆಜ್ ಮಾಡೋದವ್ರು. ನಿಮ್ಗೆ ಇಷ್ಟ ಆಗತ್ತಾ? ಅದು ಇಷ್ಟ ಆಗತ್ತೆ ನಿಮಗೆ? ರೊಟ್ಟಿ ಎಣಗಾಯಿ ಪಲ್ಯ ಆ ಕಡೆ ಅದು ಇಷ್ಟ ಆಗುತ್ತೆ, ಬಟ್ ನಮ್ ಕಡೆ ಮಾಡೋದೇ ಬೇರೆ ತರ, ಅಲ್ಲಿ ಮಾಡೋದೇ ಬೇರೆ ತರ. ಸೊ ಟೋಟಲಿ ನಮ್ಮ ಊರಿನ ಫುಡ್ಡಿಗೆ ಅಡ್ಜಸ್ಟ್ ಆಗಿಲ್ಲ. ಡಿಫ್ರೆನ್ಸ್ ಇದೆ. ನಾನ್ ಮಾಡ್ಕೊಂಡ್ ತಿಂತಿದ್ದೆ, ಅಂದ್ರೆ ಒಂದೊಂದ್ಸಲ ಅವ್ರು ಮಾಡೋದು ಇಷ್ಟ ಆಗ್ತಿತ್ತು ನಂಗೆ, ಬಟ್ ನಾನು ಮಾಡ್ಕೊಂಡ್ ತಿಂತಿದ್ದೆ ಹಂಗೆ. ಸರಿ, ಬೇರೆ ಊರಿನ ಹುಡುಗಿನ ಮದುವೆ ಆದ್ರೆ ಏನೇನೆಲ್ಲ ವಿಚಾರದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಹೇಳ್ರಿ. ಏನೇನ್ ಫೇಸ್ ಮಾಡಿರಿ ಮತ್ ಚಾಲೆಂಜ್? ಒಂದು ಪ್ಯೂರ್ ಆಗಿ ಒಂದ್ ಲೈನ್ ಹೇಳ್ಬಿಡ್ತೀನಿ. ಗಂಡು ಜನ್ಮ ಬಾಯಿ ಮುಚ್ಕೊಂಡಿದ್ರೆ ಕರೆಕ್ಟ್ ಆಗಿರ್ತೈತಿ. ನೀವು ಯಾವ ಹುಡುಗಿನಾರ ಮದುವೆ ಆಗಿರಿ, ನೀವಲ್ಲ ಅಂದ್ರೆ ಗಂಡ್ ಮಕ್ಳು ಯಾರನಾರ ಮದುವೆ ಆಗಿರಿ, ಗಂಡು ಮಕ್ಳು ಸುಮ್ಮನೆ ಇರೋದ್ ಕಲಿಬೇಕು ಫಸ್ಟ್. ನೀವು ನೋಡ್ರಿ, ನೀವು ಇಡೀ ಯೂನಿವರ್ಸ್ ಎಲ್ಲ ಚೆಕ್ ಮಾಡ್ರಿ.
ಮದುವೆ ಆಗಕ್ಕಿನ ಮುಂಚೆ ಹಾ. ಮರದ ಮೇಲೆ ಬಿಟ್ರೆ 2 ಸೆಕೆಂಡ್ ಯೋಚನೆ ಮಾಡ್ಲಂಗ ಆಗ್ತಿರ್ತಾನೆ ಕೆಳಗಡೆ ಗಂಡ ಅಂದ್ರೆ ಅಷ್ಟು ಹೈಪರ್ ಅಷ್ಟು ಮಾತ್ರ. ಮದುವೆ ಆದ್ಮೇಲೆ ತಣ್ಣಗಾಗಿರ್ತಾನೆ. ಜವಾಬ್ದಾರಿ, ಅದಕ್ಕೆ ಏನಂತಾರೆ ಅಂದ್ರೆ ಜವಾಬ್ದಾರಿ ಅಂತಾರೆ, ಜವಾಬ್ದಾರಿ ಅಲ್ಲ ರೆಸ್ಪಾನ್ಸಿಬಿಲಿಟಿ. ನೋಡ್ರಿ, ನನ್ನ ಮಾತು, ನಮ್ಮ ಅವನ್ ಮಾತು, ನನ್ ಮಕ್ಳು ಮಾತು, ಮುಂದೆ ನನ್ ಮಕ್ಳು ಬಂದ್ರೆ ನನ್ ಮಕ್ಳು ಮಾತು, ಎಲ್ಲದನ್ನು ನನ್ನ ಹೆಂಡತಿನೇ ಮಾತಾಡ್ತಿರ್ತಾರೆ. ಅವಕಾಶ ಇರಲ್ಲ. ನಿಮಗೆ ಹಂಗ ಅನ್ಸುತ್ತಾ? ಈಗ ಕೂತ್ಕೊಂಡಿದ್ದೀರಲ್ಲ, ಅವ್ರು ಮಾತಾಡ್ತಿರೋದ್ ಕೇಳಿಸ್ಕೊತಿದ್ದೀರಲ್ಲ, ನಿಮ್ಗೆ ಹಂಗ ಅನ್ಸುತ್ತಾ ಅವ್ರು ಬಾಯಿಸ್ಕೊಂಡಿರ್ತಾರೆ ಅಂತ? ಹೊರಗ್ ಬಂದಾಗ ಅವಕಾಶ ನೋಡ್ರಿ, ನಾವು ಕಲಾವಿದ್ರು ಅವಕಾಶ ಕಾಯ್ತಿರ್ತೀವಿ. ಹೊರಗ್ ಬರೋದೇ ಒಂದು ಅವಕಾಶ ನನಗೆ ಬಂದ ಒಕ್ಕ ಮಾಡಲ್ಲಪ್ಪ. ಹಂಗಂದ್ರೆ ತೇಜು ಬಂದ್ಮೇಲೆ ಮಾತಾಡೋದು ಕಮ್ಮಿ ಮಾಡಿರೇನ? 100%. ಈಗ ಬಿಫೋರ್ ರೆಕಾರ್ಡೆಡ್ ಇದೆ. ಬಿಫೋರ್ ಏನ್ ಹೇಳಿಲ್ಲ ಹೇಳಿ, ಮನೇಲಿ ಏನು ಮಾಡಲ್ಲ, ಸೈಲೆಂಟ್ ಆಗಿರ್ತಾರೆ, ಹೊರಗಡೆ ಹೈಪರ್ ಅಲ್ಲ ಇಲ್ಲ. ಸೈಲೆಂಟ್ ಆಗಿ ಏನಿರಲ್ಲ, ಮನೇಲಿ ಕುತ್ಕೊಂಡು ಫೋನ್ ಇರುತ್ತೆ, ಸೊ ಫೋನ್ ಅಲ್ಲಿ ಮುಳುಗೋಗಿರ್ತಾರ ಅಷ್ಟೇ. ಫೋನ್ ಇಲ್ಲ ಅಂದ್ರೆ 1 ನಿಮಿಷನೂ ಬಾಯಿ ಮುಚ್ಚಲ್ಲ, ಮಾತಾಡ್ತಾನೆ ಇರ್ತಾರೆ. ಒಟ್ನಾಗ ಮದ್ವೆ ಅದೇ, ಈಗ ಬೇರೆ ಡಿಸ್ಟಿಕ್ಕಿನ ಹುಡುಗಿನ ಮದ್ವೆ ಆದ್ರೆ ನಾವು ಎಲ್ಲಾ ತರದ್ ಅಡ್ಜಸ್ಟ್ ಮಾಡ್ಕೋಬೇಕಾ? ಇಲ್ಲ ಅಂದ್ರೆ ನಾನ್ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಒಂದು ರಿಲೇಶನ್ಶಿಪ್ ಅಲ್ಲಿ ಸೋಲತ್ ಕಲಿಬೇಕು. ಹುಡುಗ ಹುಡುಗಿ ಎರಡು ಈಗೋ ಕಮ್ಮಿ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ನಾವೇನೋ ದೊಡ್ಡ ಬೋಧನೆ ಮಾಡ್ತಾ ಇಲ್ಲ, ನಾವು ಜಗಳಾಡ್ತೀವಿ, ಪ್ರತಿದಿನ ಜಗಳಾಡ್ತೀವಿ, ಪ್ರತಿದಿನ ಪ್ರೀತಿ ಮಾಡ್ತೀವಿ, ಅದು ಕಾಮನ್ ಅದು. ಬಟ್ ಒಂದು ಲೈಫ್ ಅಂತ ನಾವು ಒಂದು ಮಾಂಗಲ್ಯ ಕಟ್ಟಿದೀವಿ, ಗಂಡ ಹೆಂಡತಿ ಆಗಿದೀವಿ ಅಂತಂದ್ರೆ ಅದನ್ನ ಯಾವಾಗ್ಲೂ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ನೋಡ್ಬೋದು. ಕರೆಕ್ಟ್. ಯಾವಾಗ್ಲೂ ದೂರ ಇರ್ಬೇಕು. ಹಿಂಗ ಆದ ತಕ್ಷಣ ಕಿತ್ಕೊಂಡ್ಬಿಡ, ನಾವು ಮಾತಾಡ್ತೀವಿ ಜಗಳಾಡ್ದಾಗ ಹಂಗೆ ಹಿಂಗೆ ಅಂತ ಮುಗೀತು. ಬಟ್ ಎಸ್ಪೆಷಲಿ ತೇಜು ಅದ್ರೊಳಗೆ ಒಂದ್ ಅರ್ಧ ಗಂಟೆ 3/4 ಗಂಟೆ ಅವಳೇ ಫೋನ್ ಮಾಡ್ತಾಳೆ, ಇಲ್ಲಾಂದ್ರೆ ಅವಳೇ ಬಂದ್ ಮಾತಾಡ್ತಾಳೆ. ಫಸ್ಟ್ ಇನಿಷಿಯೇಟಿವ್ ತಗೊಂಡು 3/4 ಗಂಟೆವರೆಗೂ ಎಲ್ಲ ಇಲ್ವೇ ಇಲ್ಲ ಅನ್ಸುತ್ತೆ. ಅವಳೇ ಫಸ್ಟ್ ಇನಿಷಿಯೇಟಿವ್ ತಗೊಂಡು 15 ನಿಮಿಷ ಅಷ್ಟೇ. ನಮ್ ಎಷ್ಟೇ ದೊಡ್ಡ ಜಗಳ ಆಗಿರ್ಲಿ 10-15 ನಿಮಿಷ ಅಷ್ಟೇ. ನನಗೆ ಹಂಗಿರಕ್ ಆಗಲ್ಲ. ಮತ್ತೆ ಅವಳು ಮಾತಾಡಿದ ತಕ್ಷಣ ನಾನು ಅದನ್ನ ಕಂಟಿನ್ಯೂ ಮಾಡಲ್ಲ, ಅವ್ರು ಮಾಡಲ್ಲ, ಕ್ಯಾರಿ ಫಾರ್ವರ್ಡ್ ಮಾಡ. ನಮ್ ರಿಲೇಶನ್ಶಿಪ್ ಅಂತ ಅಂದ್ಮೇಲೆ ಹಂಗೇನೆ. ಇವಾಗ ಅವರೇ ಸೋಲ್ಬೇಕು, ನಾವ್ ಇಬ್ರು ಸೋಲ್ಬೇಕು, ಇಬ್ರಲ್ಲೂ ಇರ್ಬೇಕು. ಈಗ ಏನ್ ಗೊತ್ತಾ, ಐ ಆಮ್ ರೆಡಿ ಟು ಗೋ ಅಂಡ್ ಟಾಕ್. ರೆಸ್ಪಾನ್ಸ್ ಹಂಗೆ ಇರ್ಬೇಕು. ಈಗ ನಾನ್ ಇವಾಗ ತುಂಬಾ ಎಂತ ದೊಡ್ಡ ಜಗಳ ಆಗ್ಲಿ ನನ್ಗೆ ಮಾತಾಡದೆ ಇರಕ್ಕಾಗಲ್ಲ. ನನ್ಗೊಂದ್ 10 ನಿಮಿಷ ಅವ್ರ ಜೊತೆ ಮಾತಾಡದೆ ಮುಖ ಮುನ್ಸ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಈಗ ಒಂದ್ ಮನೇಲಿ ಇದೀವಿ ಅಂದ್ರೆ ಖುಷಿಯಾಗಿರ್ಬೇಕು. ಎಂತ ದೊಡ್ಡ ಜಗಳ ಆದ್ರೂ ನಾನು ಹೋಗಿ ಮಾತಾಡ್ಸ್ತೀನಿ, ಅವ್ರು ಅಷ್ಟೇ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಮಾತಾಡ್ತಾರೆ. ಓಕೆ, ಮ್ಯಾರೇಜ್ ಆದ್ಮೇಲೆ ಹುಡುಗ ಹುಡುಗಿ ಲೈಫ್ನಾಗ ಏನೇನೆಲ್ಲ ಚೇಂಜಸ್ ಆಗತ್ತೆ? ಮೇಜರ್ ಆಗಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಜವಾಬ್ದಾರಿ ಒಬ್ಬ ಮನುಷ್ಯನ ತಲೆ ಮೇಲೆ ಬಿದ್ರೆ ರಕ್ತ ತಣ್ಣಗಾದಂಗ ಅರ್ಧ. 100%. ಎಷ್ಟು ಲೀಟರ್ ಇರ್ತಲ್ಲ ನಮ್ಮ ಬಾಡಿ ರಕ್ತ? ಅದೇ ಜಮಾನ ಓದಿದ್ದಲ್ಲ, ಸ್ಟೇಟ್ಮೆಂಟ್ ಮಾಡ್ತಾರೆ. ಅರ್ಧ ರಕ್ತ ತಣ್ಣಗಾಗ್ಬಿಡ್ತೈತಿ. ಯೋಚನೆ ಜಾಸ್ತಿ ಆಗುತ್ತೆ ಯಾವಾಗ ಸ್ಟ್ರಗ್ಲಿಂಗ್ ಟೈಮಲ್ಲಿ. ಈಗ ನಾನ್ ಪರ್ಸನಲ್ ಆಗಿ ನನ್ ತಗೋಬೇಕಂದ್ರೆ ಅವಳು ಒಂದ್ ಒಳ್ಳೆ ಕಡೆಯಿಂದ ಬಂದು ಹೀರೋಯಿನ್ ಆಗಿ ಅಷ್ಟು ವರ್ಷ ಸಸ್ಟೈನ್ ಮಾಡಿ ಚೆನ್ನಾಗಿರ್ತಾರೆ. ನಾವು ಸ್ಟ್ರಗಲ್ ಟೈಮಲ್ಲಿ ಇರ್ತೀವಿ. ಗಂಡ್ಮಕ್ಳು ಜನ್ಮನೇ ಅಷ್ಟು ಸೈಕಲ್ ಹೊಡಿತಾ ಇರ್ಬೇಕು, ಬೈಕ್ ತಗೊಳತಂಗ ಸೈಕಲ್ ಹೊಡಿತಾ ಇರ್ಬೇಕು. ಎಲ್ಲಿ ತನಕ ಹೊಡಿಸ್ತಾರೋ ಗೊತ್ತಿಲ್ಲ. ಅದು ಇಂಡಸ್ಟ್ರಿಯಲ್ಲಿ ಅಂತೂ ಅದು ಹೇಳಕ್ಕೂ ಆಗಲ್ಲ. ಅದು ನೀವು ಎಷ್ಟೇ ಪ್ರೂವ್ ಮಾಡ್ಕೊಳ್ಳಿ, ನಿಮ್ಗೆ ಅವಕಾಶ ಸಿಕ್ಕಿರೋದನ್ನ ನೀವು ನಿದ್ದೆ ಬಿಟ್ಟು ನಿಮ್ಮ ತನು ಮನ ಧನ ಎಲ್ಲಾ ಕೊಟ್ಟು ಕೆಲಸ ಮಾಡಿ, ನಿಮ್ಮನ್ನ ಮಾರ್ಕ್ ಮಾಡಿ ಗುಡ್ ಅಂತ ಹೆಂಗ್ ಹೇಳ್ತಾರೋ ಹಂಗೆ ಆ ಗುಡ್ ಅನ್ನ ತಕ್ಕ ಅವಕಾಶ ಸಿಗೋದು ಬಹಳ ಕಡಿಮೆ. ಅಲ್ಲ, ಅದು ಕರೆಕ್ಟ್ ಸಿಗದೇ ಇಲ್ಲ. ಕರೆಕ್ಟ್, ಬಹಳ ಕಷ್ಟ ಇದೆ ಅದು. ಈಗಿಂದ ಜಮಾನದಲ್ಲಿ ಅಂತೂ ನೀವ್ ಎಷ್ಟು ಪ್ರೂವ್ ಮಾಡ್ಕೊಂಡ್ರೆ ನೀವು ಅವಕಾಶ ಕೇಳ್ಬೇಕು. ಹೌದೌದು. ಅವಕಾಶ ಕೊಡೋರ್ದು ಒಂಥರ ಮನಸ್ಥಿತಿಗಳು, ಬರೋರ್ದು ಒಂಥರ ಮನಸ್ಥಿತಿಗಳು ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಯಾಕೆ ಇಂಡಸ್ಟ್ರಿಲಿ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಕನ್ವರ್ಟ್ ಆಗ್ತಾರೆ ಅಂತಂದ್ರೆ ಇದೇ ಕಾರಣಕ್ಕೆ. ನೀವ್ ಯಾರನ್ನೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಯಾವ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಎಷ್ಟೇ ಲೆಜೆಂಡ್ರಿಗಳು, ಎಷ್ಟೇ ಎಂತೆಂತ ದೊಡ್ಡ ದೊಡ್ಡ ಲೆಜೆಂಡ್ಸ್ ಇದಾರಲ್ಲ ಇಲ್ಲಿ, ಅವರು ಇವತ್ತು ನೋಡಿ ಹೊಸ ಹೊಸ ಅನುಭವಗಳಾಗ್ತಾ ಇರ್ತಾವ ಅವರಿಗೂ. ಎವ್ರಿ ಮಿನಿಟ್ ಎವ್ರಿ ಡೇ ತುಂಬಾ ಕಷ್ಟ. ಹಿಂಗೆ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ಹೋಗ್ತಾ 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 ಇಟ್ಸ್ ಎ ಲರ್ನಿಂಗ್ ಪ್ರೊಸೆಸ್. ಒಂದು ಲರ್ನಿಂಗ್ ಪ್ರೊಸೆಸ್. ಕಲಿತಾ ಇರಬೇಕು, ಸುಧಾರಿಸ್ತಾ ಇರಬೇಕು, ಹೊಂದ್ಕೋತಾ ಇರಬೇಕು, ಹೋಗ್ತಾ ಇರಬೇಕು. ಮತ್ತೆ ಈಗ ಸೊಸಿ ಅನ್ನೋ ಜವಾಬ್ದಾರಿ, ಮಗಳನ್ನ ಜವಾಬ್ದಾರಿ ಭಾಳ ಡಿಫ್ರೆನ್ಸ್ ಇರ್ತೈತಿ ಅಂತ ಹೇಳ್ತಾರೆ. ಈವನ್ ಐ ಎಕ್ಸ್ಪೀರಿಯನ್ಸ್ಡ್. ಹೆಂಗೆ ನಿಮಗೆ? ನನಗೆ ಫಸ್ಟಿಂದಾನು ಇತ್ತು. ಈಗ ಆಫ್ಟರ್ ಮ್ಯಾರೇಜ್ ಐ ಹ್ಯಾವ್ ಟು ಡೆಡಿಕೇಟ್ ಎವ್ರಿಥಿಂಗ್ ಟು ಮೈ ಫ್ಯಾಮಿಲಿ. ಅಂದ್ರೆ ನನ್ಗೆ ಏನ್ ಟೈಮ್ ಇದೆ ಎಲ್ಲಾನು ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಈಗ ಎಲ್ಲಾ ಹುಡುಗಿರು ಹಾಗಿರ್ಬೇಕಂತಿಲ್ಲ, ಕೆಲವೊಬ್ರು ಕರಿಯರ್ ಓರಿಯೆಂಟೆಡ್ ಇರ್ತಾರೆ. ಸೊ ನನಗೇನಂತ ಹೇಳಿದ್ರೆ, ನಾನು ಮದ್ವೆ ಆದ್ಮೇಲೆ ನನ್ನ ಫ್ಯಾಮಿಲಿಗೆ, ನನ್ನ ಗಂಡಂಗೆ, ನನ್ನ ಮಕ್ಕಳಿಗೆ ನಾನು ಕಂಪ್ಲೀಟ್ ಟೈಮ್ ಕೊಡಬೇಕು. ಈಗ ನನ್ನ ಮಗು ಆಯ್ತು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೋಬೇಕು, ಅದ್ರ ಪ್ರತಿಯೊಂದು ಹೆಜ್ಜೆಗೂ ನಾನು ಇರಬೇಕು ಜೊತೆಗೆ ಅನ್ನೋದು ನನಗೆ ಅವಾಗಿಂದನೂ ಇತ್ತು. ಬಿಕಾಸ್ ಈಗ ನಮ್ಮ ತಾಯಿನೂ ನನ್ನ ಹಂಗೆ ನೋಡ್ಕೊಂಡಿರ್ತಾರಲ್ವಾ, ಸೊ ನನಗೂ ಅದೊಂದು ಇತ್ತು.
ಮಕ್ಳು ಇವಾಗಂತೂ ಈಗಿನ ಜನರೇಷನ್ ಅಲ್ಲಿ ಮಕ್ಳನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಕಷ್ಟನೇ ಅಲ್ವಾ, ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡು. ಹೌದೌದೌದು. ಈಗ ಅದು ಜೆನ್ಸಿ ಆಲ್ಫಾ ಬೀಟಾ ಗಾಮಾ ಅಂತ ಏನೋ ಮಾಡ್ಯಾರ ಸರ್ ಅವು. ಸೈನ್ ತೀಟಾ ಕಾಸ್ ತೀಟಾನು ಬರ್ತಾವ ನಮ್ ನೆಕ್ಸ್ಟ್. ಕಾಲ್ದಾಗ ಹಿಂಗಿರ್ಲಿಲ್ಲ ಬಿಡ್ರಿ. ಬರೀ ತೀಟೆ ನಮ್ಮವು. ಸೈನ್ ತೀಟಾ ಕಾಸ್ ತೀಟಾ. ನಮ್ಗೆ ಅದೇನೋ ಒಂದ್ ಟೈಮಿಗೆ ಬಂದ್ಬಿಡ್ತಿತ್ತ ಮೆಚುರಿಟಿ, ಅದು ಹೆಣ್ಮಕ್ಳಿಗೆ ಜಾಸ್ತಿ ಒಂದ್ ಏಜಿಗೆ ಬಂದ್ಬಿಡುತ್ತೆ, ಅವ್ರಿಗಾಗೆ ಅವ್ರಿಗೆ ಬಂದ್ಬಿಡುತ್ತೆ. ಬಟ್ ಗಂಡ್ ಮಕ್ಳಿಗೆ ಹಂಗಲ್ಲ, ಹೋಗ್ತಾ ಹೋಗ್ತಾ ಅವ್ರಿಗೊಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಬರುತ್ತೆ, ಟೈಮ್ ತಗೊಳುತ್ತೆ. ಅದು ಆ ಟೈಮ್ ಪೀರಿಯಡ್ ಅಲ್ಲಿ ನೀವು ನೀಟಾಗಿ ಬೆಳೆಸ್ಬೇಕು. ಅದೇನ್ ಇವಾಗ ನಾನು ನನ್ನ ತಮ್ಮ ಜೊತೆಗೆ ಬೆಳೆದಿದ್ದು, ಸೊ ಡಿಫ್ರೆನ್ಸ್ ಎಲ್ಲ ಗೊತ್ತಿರುತ್ತಲ್ಲ. ಸೊ ನನಗೆ ಒಂದು ಇದೆ ನನ್ನ ತಲೆಯಲ್ಲಿ, ಹಿಂಗೆ ಇರ್ಬೇಕು, ನನ್ನ ಫ್ಯಾಮಿಲಿ ಹೀಗೆ ಇರ್ಬೇಕು ಅಂತ. ಸೊ ಅದಿತ್ತು ನನಗೆ ಅವಾಗಿಂದಾನೆ. ಸೊ ನಾನು ಮದ್ವೆ ಆಗಕ್ಕೆ 1-2-3 months ಇಂದಾನೆ ಬ್ರೇಕ್ ತಗೋಬಿಟ್ಟೆ. ನಾನು ಇದು ಸೀರಿಯಲ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ. ಸೊ ಪ್ರಾಬ್ಲಿ ಅಂದ್ರೆ ನಾನು ಮಾಡೋದೇ ಇಲ್ಲ ಅಂತಾನು ಹೇಳಲ್ಲ, ಬಿಕಾಸ್ ಐಡೆಲ್ ಆಗಿ ಕೂತಿರೋದಕ್ಕೂ ಆಗಲ್ಲ. ಸೊ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಪ್ಲಾನ್ಸ್ ಅವಳು ಒಂದಿಷ್ಟು ಡ್ರೀಮ್ ಪ್ರಾಜೆಕ್ಟ್ಸ್ ಅನ್ಕೊಂಡಿದ್ದಾಳೆ, ಅಂದ್ರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಔಟ್ ಆಫ್ ಇಂಡಸ್ಟ್ರಿ. ಔಟ್ ಆಫ್ ಇಂಡಸ್ಟ್ರಿ. ಬಟ್ ಈಗಲೂ ಅಷ್ಟೇ ನಾನು ಮನೇಲಿ ಸುಮ್ನೆ ಐಡಲ್ ಆಗಿಲ್ಲ, ಯೂಟ್ಯೂಬ್ ಮಾಡ್ತಿರ್ತೀನಿ, ಏನಾದ್ರೂ ಸಮಥಿಂಗ್ ಐ ಬಿ ಡೂಯಿಂಗ್. ಸುಮ್ನೆ ಕುತ್ಕೊಳಕ್ ಆಗಲ್ಲ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಅದೇ ಹೇಳ್ದ ಹಾಗೆ ಆಫ್ಟರ್ ಮ್ಯಾರೇಜ್ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮದುವೆ, ಸಂಸಾರ, ದಾಂಪತ್ಯ ಇದೆಲ್ಲ ಅಂದ್ಕೊಳ್ಳೋದಲ್ಲ, ಹೊಂದ್ಕೊಳ್ಳೋದು. ವೆರಿ ಟ್ರೂ. ಹೊಂದ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಕರೆಕ್ಟ್, 100% ಕರೆಕ್ಟ್. ಈಗ ಏನು ಹೇಳಿದ್ರಲ್ಲ ಕರೆಕ್ಟ್ ನೋಡ್ರಿ ಅದು. ಹೌದು. ಈಗ ನೀವು ಮದ್ವಿಗೆ ಆಗ್ಬೇಕಾರೆ ತಾಳಿ ಕಟ್ಟೋದು ನೋಡ್ತಿದ್ದೆ ಸರ್, ಏನ್ ಮಸ್ತ್ ವಿಡಿಯೋ ಚಂದ ಇತ್ತದ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನಷ್ಟು ಎಂಜಾಯ್ ಮಾಡಿರೋ ಯಾರು ಇಲ್ಲ ಅಂತ ನನ್ ಫೀಲ್ ಪರ್ಸನಲಿ. ಅಂಡ್ ನನ್ಗೆ ನನ್ ಮದ್ವೆ ಹೆಂಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಇಮೋಷನ್ಸು ಆ ದಿನ ನನಗೆ, ಹೌದು, ನಾನು ಅವತ್ತು ಸಿಟ್ ಮಾಡ್ಕೊಂಡಿದೀನಿ. ನನಗೆ ಗೊತ್ತಾಗ ಯಾವ್ದಾದ್ರು ವಿಚಾರಕ್ಕೆ ಸಿಟ್ಟು ಮಾಡಿರಿ ಅಂತ ಅದನ್ನ ಕೇಳ್ತಿದ್ದೆ. ಜಗಳ ಆಡಿದೀನಿ, ಹತ್ತಿದೀನಿ, ತುಂಬಾ ನೋವು ಪಟ್ಟಿದೀನಿ ಅವತ್ತು. ಎಲ್ಲಾ ಇಮೋಷನ್ಸ್, ತುಂಬಾ ಖುಷಿ ಪಟ್ಟಿದೀನಿ, ಎಲ್ಲಾ ಇಮೋಷನ್ಸ್ ನಾನು ಅವತ್ತು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸೊ ಇಟ್ ವಾಸ್ ದ ಬೆಸ್ಟ್ ಡೇ. ತಾಳಿ ಕಟ್ಬೇಕಾರೆ ಏನೇನ ಬಂತಲ್ಲ ನಿಮಗೆ? ಹಿಂಗ್ ನಡಕ್ತಾ ಇತ್ತು ಕೈ. ಮೋಸ್ಟ್ಲಿ ಎಲ್ಲಾರಿಗೂ ಗಂಡ್ ಮಕ್ಳಿಗೆ ಹಂಗ ಆಗುತ್ತೆ ಅಂತ ನನ್ನ ಫ್ರೆಂಡಿಗೂ ನಾನು ಮಾತಾಡ್ದಾಗ ಹೇಳ್ದ, ನನಗೂ ನಡಕ್ತಾ ಇತ್ತು ಅಂತೇಳಿ. ಅದು ನೀವು ನೋಡಿ, ಆ ಟೈಮಲ್ಲಿ ನೀವು ಏನೂ ಯೋಚನೆ ಮಾಡದೇ ಇದ್ರು ಒಬ್ಬ ಗಂಡ್ ಮಗನಿಗೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಅದೆಲ್ಲ ಬಾಡಿ ವೈಬ್ರೇಷನ್ಸೇ ನಿಮಗೆ ಚೇಂಜ್ ಓವರ್ ತಂದ್ಬಿಡುತ್ತೆ. ನಮ್ದು ಎಷ್ಟು ಮಜಾ ಇತ್ತು ಅಂದ್ರೆ, ಅಂದ್ರೆ ನಾವು ಮದುವೆ ಆಗಿ ಒಂದಿನ ಬಿಟ್ಟು ರಿಸೆಪ್ಷನ್ ಇಟ್ಕೊಂಡಿದ್ದು. ರಿಸೆಪ್ಷನ್ಗೆ ಮಾತ್ರ ಎಲ್ಲರೂ ಇನ್ವೈಟ್ ಮಾಡಿದ್ದು. 7 ಗಂಟೆಗೆ ಸ್ಟೇಜ್ ಮೇಲೆ ಬರ್ಬೇಕು. 6-6:30 ಆದ್ರೂ ನಾನು ಆಟ ಆಡ್ಕೊಂಡು ಟೇಬಲ್ ಎಲ್ಲ ಇದ್ ಮಾಡ್ಕೊಂಡು ಬನ್ನಿ ಅಲ್ಲಿ ಕೂತ್ಕೊಳ್ಳಿ ನಾನೇ ಇನ್ವೈಟ್ ಮಾಡ್ತಾ ಇದ್ದೆ ಎಲ್ಲರೂ. ಏನಂದ್ರೆ ಎಲ್ಲಾರು ಇವರೇ ನೋಡ್ಕೊಳ್ತಾ ಇದ್ರು ಮದ್ವೆ ಗಂಡು, ಬಟ್ ಎಲ್ಲಾನು ರೆಸ್ಪಾನ್ಸಿಬಿಲಿಟಿ ಇವರೇ ನೋಡ್ಕೊಳ್ತಾರೆ. ನಾನು ನಮ್ಮಮ್ಮ ಇಬ್ರೆ. And he doesn't have any siblings. ಓಕೆ, ಒಬ್ಬನೇ ಮಗ. ಓಕೆ, ಸಿಂಗಲ್ ಸಿಂಹ. ಅದಕ್ಕ ಸಿಂಹ ತರ ಎಲ್ಲ ಕಡೆ ಮುಂದೆ ಹೋಗ್ತಿದ್ರಲ್ಲ. ನಾನು ನಮ್ಮಮ್ಮ ಇಬ್ರೆ. ನಮ್ಮಮ್ಮನೂ ಅಷ್ಟೇ, ಯಪ್ಪ ಸಿಕ್ಕಾಪಟ್ಟೆ ಓಡಾಡ್ತಾರೆ. ಕೂತ್ಗಳಮ್ಮ ಅಂದ್ರು ಕೂತ್ಕೊಳ್ಳಲ್ಲ, ನಿಂತ್ಗಳಮ್ಮ ಅಂದ್ರು ನಮ್ಮವನು ಸೇಮೆ. ಓಡಾಡ್ತಾನೆ ಇರುತ್ತೆ. ದಾವಣಗೆರೆ ತುಂಬಾ ಸ್ಟ್ರಾಂಗ್. ನಮ್ಮವ್ವ ಅಲ್ಲಿ ಅಡಿಗೆ ಮಾಡಿ ಬಂದಿರ್ತಾಳ, ಅಲ್ಲಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿರ್ತೈತಿ. ಅಮ್ಮ ಇಲ್ಲಿ ಬರ್ತೀಯ, ಯಾಕೆ ಸುಮ್ನೆ ಅಳಿಯನ್ ಮನೆಗೆ ಆರಾಮಾಗಿ ಕೂತ್ಕ ಅಂದ್ರೆ ತೆಗೆ ರೊಟ್ಟಿ ಬಿಡಿತೀನಿ, ಬದ್ನಿಕಾಯಿ ಪಲ್ಯ ಮಾಡಿ. ಆಮೇಲೆ ನೀವು ನೋಡಿ, ಆಗಿನವ್ರಿಗೆ ನೀವೇನಾದ್ರೂ ಹೇಳಿದ್ರೆ ಅವ್ರು ಕೇಳಲ್ಲ, ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಹಂಗ್ ಬಂದಿರುತ್ತೆ. ಹೌದೌದು. ಆಕ್ಚುಲಿ ನಾವು ಕರೆಕ್ಟ್ ಅಲ್ಲ, ಅವರೇ ಕರೆಕ್ಟ್. ಅವ್ರು ಕುಂದ್ರಲ್ಲ. ಇನ್ನೊಂದೇನ್ ಗೊತ್ತಾ, ಅಂದ್ರೆ ನಮ್ ಕಡೆ ಎಲ್ಲ ಸ್ವಲ್ಪ ಲೇಡೀಸ್ ತುಂಬಾ ಸಾಫ್ಟ್, ಇಮೋಷನಲಿ ಆಗಿರ್ಬಹುದು, ಫಿಸಿಕಲಿ ಆಗಿರ್ಬೋದು. ಬಟ್ ಅಲ್ಲಿ ಅವರು ಸ್ವಲ್ಪ ಫಿಸಿಕಲಿನೂ ಅಷ್ಟೇ, ಇಮೋಷನಲ್ ತುಂಬಾ ಸ್ಟ್ರಾಂಗ್. ಹೌದೌದು, ನಾನು ಅಬ್ಸರ್ವ್ ಮಾಡಿದ ಹಾಗೆ ತುಂಬಾ ಸ್ಟ್ರಾಂಗ್. ನಮಗ್ ಹಂಗಿರೋದು ಸ್ವಲ್ಪ ಕಷ್ಟ. ಇಮೋಷನಲ್ ಅಷ್ಟೇ ತುಂಬಾ ಸಾಫ್ಟ್, ಫಿಸಿಕಲಿ ಅಂತೂ ಕೇಳಲೇಬೇಡಿ. ನಮ್ನೆಲ್ಲ ನಮ್ ತಾಯಿಯಂದ್ರು ಅವರೆಲ್ಲ ಬೆಳೆಸಿದ್ದು ಹಿಸ್ಟ್ರಿಗಳೆಲ್ಲ ಇದ್ ಮಾಡ್ಬಿಟ್ರೆ ನಮ್ದು ಲೈಫೇ ಇಲ್ಲ ಅನ್ಸ್ಬಿಡುತ್ತೆ. ಅಷ್ಟು ಕಷ್ಟ ಅವ್ರಿಗೆ, ಅಷ್ಟು ಕಷ್ಟ. ರಾತ್ರಿ ಎಲ್ಲ ಇದು ಮಾಡಿ. ಆಮೇಲೆ ನೋಡಿ, ನಮ್ ತಾಯಿಯವರಿಗೆಲ್ಲ ಕನ್ಸು, ನನ್ನ ಮಕ್ಕಳನ್ನ ಓದಿಸ್ಬೇಕು. ನೀವು ಆಗಿನ ಯಾರಿಗೆ ಕೇಳ್ರಿ, ನಿಮ್ಮ ಅಮ್ಮಂಗೆ ಕೇಳ್ರಿ ಹೋಗಿ, ನೀ ಏನಾಗ್ಬೇಕು, ಇಂಜಿನಿಯರ್, ಡಾಕ್ಟ್ರು, DC, ಈ ಒಂದು 5 ಇದಾವೆ. ಏನಾದ್ರು ಇದೆ. ನೀವು ಸಣ್ಣ ಇದ್ದ 3ನೇ ಕ್ಲಾಸಿಗೆ ಇಂಜಿನಿಯರ್ ಹಾಕಿ, 5ನೇ ಕ್ಲಾಸಿಗೆ ಹಾಕಿ ಡಾಕ್ಟರ್ ಹಾಕಿ, 7ನೇ ಕ್ಲಾಸಿಗೆ ಪೊಲೀಸ್ ಹಾಕಿ, 10ನೇ ಕ್ಲಾಸಿಗೆ DC ಹಾಕಿ. ನಮ್ಮ ಮೌನಣ್ಣ ಏನಾಗಿಲ್ಲ. ಸೇಮ್ ರೀ ಸರ್, ನಾನು ಅದನ್ನ ಟೀಚರ್ ಹಾಕಿನ್, ಲಾಯರ್ ಹಾಕಿನ್, ಏನೇನ ನೋಡ್ರಿ. ಭಗವಂತ ನಾವೊಂದ್ ಅನ್ಕೊಂಡ್ರೆ ಭಗವಂತ ಆಕ್ಟರ್, ಅದ್ ಹೇಳ್ಬೇಕಾರೆ ಆಗೋದು. ಈಗ ನಾನು ಕರೆಕ್ಟ್ ಸಾಕಾಗತಂಕ ಮಾಡ್ಬೋದು. ಸಾಕಾಗತಂಕ ಆಕ್ಷನ್ ಅಂದ್ರೆ ಸಾಕ್ ಮಾಡಿಸ್ತಾರಲ್ಲಿ, ನಿಜ ಮಾಡ್ಬೋದು. ಎಲ್ಲ ಮದ್ವಿದೆಲ್ಲ ನೀವೇ ನೋಡ್ಕೊಂಡಿದ್ರಿ ಹಂಗಂದ್ರೆ? ಇಲ್ಲ, ನಾವಿಬ್ರೆ ಕಮ್ಯುನಿಕೇಟ್ ಮಾಡ್ಕೊಂಡು ನಾವೇ ಓಡಾಡ್ಕೊಂಡು. ಜೊತೆಗೆ ಎಲ್ಲಿ ಮದ್ವೆ ಆಗಿದ್ದು? ದಾವಣಗೆರೆ. ಯಾ ಚೋಟ್ರಿ ಅಂತ ಬ್ಯಾಡ್ಬಿಡ್ರಿ. ಮತ್ತೆ ನಾವು ಮದ್ವೆ ದೇವಸ್ಥಾನದಲ್ಲಿ ಆಗಿದ್ದು, ಗಣಪತಿ ದೇವಸ್ಥಾನ. ಅದು ತುಂಬಾ ಸ್ಟ್ರಾಂಗ್ ಗಣಪತಿ.
ಅಲ್ಲಿ ನಮ್ಗಿತ್ತು ದೇವಸ್ಥಾನದಲ್ಲೇ ಮದ್ವೆ ಆಗ್ಬೇಕು ಅಂತ, ಮತ್ತೆ ತುಂಬಾ ಸಾಂಪ್ರದಾಯಿಕವಾಗಿ ಆಗ್ಬೇಕಂತ ನನಗೆ ಇಷ್ಟ ಆಯ್ತು. ಸೊ ಮದ್ವೆ ದೇವಸ್ಥಾನದಲ್ಲಿ ಆದ್ವಿ, ರಿಸೆಪ್ಷನ್ ನಾನೇನ್ ಹೇಳ್ತೀನಿ, ಈ ಮದ್ವೆ ಅನ್ನೋ ಕಾನ್ಸೆಪ್ಟ್ ಗ್ರ್ಯಾಂಡ್ ಆಗಿ ಮಾಡ್ಕೋಬೇಡಿ. ಯಾರಿಗೋ ತೋರ್ಸಕ್ಕೆ, ಯಾರ್ದೋ ಮನ ಮೆಚ್ಚಕ್ಕೆ, ಇನ್ಯಾರಿಗೋ ಶೋಕಿ ಮಾಡೋ ಇದ್ ಮಾಡಕ್ಕೆ ಬಂಗಾರ ತಗೋತೀವಿ. ಬಂಗಾರ ಏನ್ ತಗೋತೀವಿ? ಸಾಲ ಮಾಡಿ ತಗೋತೀವಿ. ಚೌಟ್ರಿ ದುಡ್ಡು ಕಟ್ತೀವಿ, ಚೌಟ್ರಿ ದುಡ್ಡಲ್ಲಿ ಕಟ್ತೀವಿ, ಸಾಲ ಮಾಡಿ ಕಟ್ತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಗ್ರೋತ್ ಬಯಸೋರು ಯಾರು ಮದ್ವೆ ಗ್ರ್ಯಾಂಡ್ ಆಗಿ ಆಗ್ಬೇಡಿ. ಯಾಕೆಂದ್ರೆ ನೀವ್ ಬೃಷ್ಟಾನ್ನ ಭೋಜನ ಹಾಕ್ರಿ, ಉಪ್ಪಿನಕಾಯಿ ಉಳಿಯಿತ್ತು ಅಂತಾರೆ. ಅಂಡ್ ಯಾರು ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಇಟ್ಸ್ ಅನ್ ಎಕ್ಸ್ಪೆನ್ಸ್. ಹೌದು, ನೀವು ಅದು ಕಂಪ್ಲೀಟ್ ಎಕ್ಸ್ಪೆಂಡಿಚರ್, ಅದು ಲೈಫ್ ಟೈಮ್ ಕಟ್ಬೇಕಲ್ಲ ನೀವು ದುಡ್ದಿ. ಸೊ ನಮಗೆ ಏನು ಮದ್ವೆನ ಗ್ರ್ಯಾಂಡ್ ಆಗಿ ಆಗ್ಬೇಕಂತ ಏನಿರ್ಲಿಲ್ಲ, ಬಟ್ ಅವ್ರ ತಾಯಿ ಸ್ವಲ್ಪ ಆಸೆ ಪಟ್ಟಿದ್ರು. ನಾವು ತುಂಬಾ ಗ್ರ್ಯಾಂಡ್ ಆಗ್ಲಿಲ್ಲ, ನಮ್ಮ ಅಮ್ಮಂಗೋಸ್ಕರ ಒಂದು ರಿಸೆಪ್ಷನ್ ಮಾಡಿದ್ವಿ. ನಾವು ಜಗಳ ಮಾಡಿ ಒತ್ತಾಯ ಮಾಡಿ ಏನೇನೋ ಮಾಡಿ ತೇಜ್ ನಂಗೆ ನಾವಿಬ್ರು ಕಮ್ಯುನಿಕೇಟ್ ಮಾಡ್ಕೋತಿದ್ವಿ. ಬಿಕಾಸ್ ಇವಳು ಒಂದೇ ಸಲ ಹೇಳಕ್ಕಲ್ಲ ಅಮ್ಮಂಗೆ, ದೊಡ್ಡರಾಗ್ತಾರೆ. ಆಮೇಲೆ ನಾನು ಇವಳು ಕಮ್ಯುನಿಕೇಟ್ ಮಾಡ್ಕೊಂಡು ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ನಾವು ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡ್ವಿ. ರಿಸೆಪ್ಷನ್ ಒಂದು ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ವಿ, ಮುಗಿತು. ಬಟ್ ನಾನು ಹೇಳ್ದೆ ಯಾರು ಗ್ರ್ಯಾಂಡ್ ಆಗಿ ಮಾಡ್ಕೋಬೇಡಿ ಮದ್ವೆ, ನೀವ್ ಹೆಂಗ್ ಮಾಡ್ಕೋತೀರ ಅನ್ನೋದಲ್ಲ, ಹೆಂಗ್ ಬಾಳ್ ಬದುಕ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳ ಟ್ರೂ ಅದು. ಇಟ್ಸ್ ಲೆಫ್ಟ್ ಟು ದೆಮ್. ಅವರ ಇದು, ಅದು ನಾವ್ ಯಾರಿಗೂ ಹೇಳಕ್ಕಾಗಲ್ಲ. ಇದ್ದಂತವ್ರು ಏನ್ ಬೇಕಾದ್ರೆ ಮಾಡ್ಬೋದು, ನಾವು ಅಂಬನಿಗೆ ಹೇಳಕ್ಕಾಗತ್ತಾ ಹೋಗಿ ಮದ್ವೆ ಮಾಡ್ಕೋಬೇಡಿ ಅಂತ? ಬಟ್ ಅವ್ರವ್ರ ಇದು, ಅವ್ರಿಗೆ ಏನ್ ಆಸೆ ಇರತ್ತೆ. ಈಗ ನೋಡಿ, ಅವ್ರ ತಾಯಿಗೆ ಇರೋದ್ ಒಬ್ನೇ ಮಗನ್ ಮದ್ವೆ ಚೆನ್ನಾಗ್ ಆಗ್ಬೇಕು ಅನ್ನೋದಿತ್ತು. ಸೊ ಅದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಟ್ರೈ ಮಾಡಿದ್ವಿ. ಎಲ್ಲೆಲ್ಲಿ ಎಕ್ಸ್ಪೆಂಡಿಚರ್ ಕಟ್ ಮಾಡ್ಬೋದು ಅಷ್ಟು ನಾವು ಟ್ರೈ ಮಾಡಿದ್ವಿ. ಕಿವ್ಯಾಗ ಕವಿತೆ ಏನೋ ಹೇಳಿದ್ರಲ್ರಿ ನೀವು, ನೆನಪಾಯ್ತಾ ಈಗ? ಇವ್ರು ಹೇಳಿದ್ದು ನಾನಲ್ಲ, ಅವ್ರೇನೆ ಏನ್ ಎಂತ ಟೈಮಾಗ ಹೇಳಿ ನೀ ನೆನ್ಪಿರಲ್ಲ ಏನ್ರಿ? ಹೇಳಿರಿ ಮತ್ತೆ ಹೇಳ್ರಿ ಗಣ. ಹೆಂಡತಿಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಕವಿತೆ ಕೇಳ್ರಿ. ಹೌದು. ನಾನು ಹೋಗ್ತಾ ಬರ್ತಾ ನಾನು ಕನ್ನಡ ಸಾಂಗ್ಗಳೆಲ್ಲ ಹೇಳ್ತಾ ಇರ್ತೀನಿ, ತಪ್ಪ ಲಿರಿಕ್ಸ್. ಅವ್ರಿಗೆ ಇಷ್ಟ ಬಂದ ಲಿರಿಕ್ಸ್ ಸೇರ್ಸ್ಕೊ ಹಾಡು. ಬಂದಾಗೆಲ್ಲ ನಾನು ಹೆಂಡತಿಗೆ ಹೇಳ್ತಿರ್ತೀನಿ, ತಾಳಿ ಕಟ್ಬೇಕಾದ್ರೆ ನೀನ್ ನನ್ನ ಎರಡನೇ ತಾಯಿ ಇದ್ದಂಗೆ, ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ. ಬಿಕಾಸ್ ಐ ಗಾಟ್ ಟು ಎಮೋಷನಲ್. ನನ್ಗೆ ಏನಂದ್ರೆ ಅವರು ಪುರೋಹಿತರು ಹೇಳ್ತಿದ್ರಲ್ವಾ, ತಂದೆ ತಾಯಿ ಕೈ. ಐ ಲಾಸ್ಟ್ ಮೈ ಪೇರೆಂಟ್ಸ್ ಕೋವಿಡ್ ಟೈಮ್ ಅಲ್ಲಿ. ಸೊ ಅವಾಗ ಅವ್ರಿಬ್ರು ಇರ್ಲಿಲ್ವಲ್ಲ, ಅವ್ರಿಬ್ರು ಪ್ರೆಸೆನ್ಸ್ ಅಲ್ಲಿ ಇರ್ಲಿಲ್ಲ. ಸೊ ನಾನು ತುಂಬಾ ಅಂದ್ರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಆ ಟೈಮಲ್ಲಿ ಐ ಗಾಟ್ ರಿಯಲಿ ವೆರಿ ಎಮೋಷನಲ್. ಆವಾಗ ಹಿ ಸೆಡ್ ದಟ್ ನಾನು ಚೆನ್ನಾಗಿ ನೋಡ್ಕೋತೀನಿ, ಇನ್ನ ತಲೆ ಕೆಡ್ಸ್ಕೊಬೇಡ ಅಂತ. ಓಕೆ, ನೋಡಿ ಮಾತು ಕೊಟ್ಬಿಟ್ಟಿದೀನಿ, ಚಡ್ಡಿ ಹರಿದ್ರು ಕೆಲಸ ಮಾಡ್ಬೇಕು ನಾನು, ನಿತ್ಕೊಳಂಗಿಲ್ಲ. ಹಿಂಗೆ ಮಾತಾಡೋದು ಬರೀ. ನನಗೆ ಗೊತ್ತು ನಮ್ ಲ್ಯಾಂಗ್ವೇಜ್, ನಮ್ ಕಡೆ ಹುಡುಗ್ರು ಹೆಂಗ್ ಮಾತಾಡ್ತಾರೆ ಅಂತ ಗೊತ್ತು. ಮುಂಚೆ ಶಾಕ್ ಆಗ್ತಿತ್ತು ಇವ್ರ ಈ ತರ ಮಾತಾಡುವಾಗ, ಆಮೇಲೆ ಅಡ್ಜಸ್ಟ್ ಆಗಿದೆ.